ಚೆನ್ನಾಗಿ ಬರುತ್ತೆ. ಅವು ಜೇನುನೊಣ ಚೆನ್ನಾಗಿ ಬರ್ತವೆ. ಮತ್ತೆ ಪಾಲಿನೇಷನ್ ಚೆನ್ನಾಗುತ್ತೆ. ಏನು ಗೊತ್ತಾ, ನೀವು ಯಾವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಯೂಸ್ ಮಾಡ್ತೀವೋ ಅವಾಗ ಏನಾಗುತ್ತೆ, ಅದು ಒಂದು ಥರ ಸ್ಮೆಲ್ ಇರುತ್ತೆ ಒಳ್ಳೇದು. ಆರ್ಗ್ಯಾನಿಕ್ ಫಾರ್ಮಿಂಗ್ದು ಏನಾಗುತ್ತೆ ಅಂದರೆ ಜೈವಿಕದ್ದು ಮಾಡಿದಾಗ ಆ ಮಣ್ಣಿಗೂ ಒಂದು ಒಳ್ಳೆ ಸ್ಮೆಲ್ ಬಂದಿರುತ್ತೆ, ಪರಿಮಳ ಬಂದಿರುತ್ತೆ. ಆಮೇಲೆ ಒಂದು ಒಂಬಾಳೆ ಅಂತ ಹೇಳ್ತಾರೆ, ಅದಕ್ಕೂ ಒಂದು ಪರಿಮಳ ಇರುತ್ತೆ. ಆವಾಗ ಹನಿಬಿ ಅಟ್ರಾಕ್ಷನ್ ಆಗುತ್ತೆ. ಆವಾಗ ಎಂತ ಆಟೋಮೆಟಿಕ್ ಅಂದರೆ ಪ್ಲ್ಯಾಂಟ್ ಟು ಪ್ಲ್ಯಾಂಟ್ ಆದಾಗ ಪಾಲಿನೇಷನ್. ಈಗ ಇನ್ನೊಂದು ವಿಚಾರ ಸರ್, ಈಗ ನಮ್ಮ ಮಕ್ಕಳೇ ತಾನೇ ಇವತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ BSc MSc ಮಾಡ್ತಕ್ಕಂಥ ನಮ್ಮ ಮಕ್ಕಳೇ. ಹೌದು. ಅಲ್ಲಿ ಕಳಿಸ್ತಕ್ಕಂಥ ಪಾಠ ಏನಾಗಿದೆ, ರಾಸಾಯನಿಕ ಪಾಠ ಅಂತಕ್ಕಂಥದ್ದು ಮ್ಯಾಕ್ಸಿಮಮ್ ನೋಡ್ತದವಿ. ಜೊತೆಗೆ ರಾಸಾಯನಿಕನೇ ಮ್ಯಾಕ್ಸಿಮಮ್ ಸಜೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ಕೃಷಿ ವಿಜ್ಞಾನ ಕೇಂದ್ರಗಳು ಈ ಮಟ್ಟಕ್ಕೆ ತಂದು ನಿಲ್ಲಿಸ್ಬಿಡತ್ತಲ್ಲ ಸರ್. ಹೌದೌದು. ಇದನ್ನು ಒಂದಿಷ್ಟು ಬದಲಾವಣೆ ತರಲಿಕ್ಕೆ ಆ ಸಿಲೆಬಸ್ಸು ಕೂಡ ಬದಲಾವಣೆ ಆಗಬೇಕು ಅಂತಕ್ಕಂಥ ವಿಚಾರ. ನಿಜವಾಗ್ಲಿಂದ ಇದಕ್ಕೆ ಒತ್ತು ಕೊಟ್ಟು, ಆರ್ಗ್ಯಾನಿಕ್ ಫಾರ್ಮಿಂಗ್ ಒತ್ತು ಕೊಟ್ಟು, ಜೈವಿಕ ಇದಕ್ಕೆ ಕೊಟ್ಟು, ಡಿಪೆಂಡೆನ್ಸ್ ಆನ್ ಕೆಮಿಕಲ್ ಫರ್ಟಿಲೈಸರ್ ಹೇಗೆ ಕಡಿಮೆ ಮಾಡೋದು ಅಂತಂದು ಇದರಲ್ಲಿ ಕೃಷಿ ತಜ್ಞರು ಸತಿ ಆಲೋಚನೆ ಮಾಡಿ ಇನ್ನು ಮುಂದೆ ಒಂದು ಭೂಮಿಯ ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ ಅಂತಂದು ಆಚೆ ಮಾಡಿ ನಮ್ಮ ಒಂದು ಅವರ ಇದರ ಕರಿಕ್ಯುಲಮ್ನಲ್ಲಿ ಒಂದು ಚೇಂಜಸ್ ತಂದ್ರೆ. ಬಟ್ ಇನ್ನೊಂದು ವಿಚಾರ ಸರ್, ಇವತ್ತು ನಮ್ಮ ಕರಿಕ್ಯುಲಮ್ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಶಿಕ್ಷಣ ಇತ್ತೀಚೆಗೆ ಒಂದಿಷ್ಟು ಬದಲಾವಣೆ ಕಾಣಬಹುದು. ಹೌದು. ಇವತ್ತಿನ ಶಿಕ್ಷಣ ನಮ್ಮ ಹಳ್ಳಿ ಮಕ್ಕಳನ್ನ ಈ ಯಾವುದು ಫಾರ್ಮಿಂಗಿಗೆ ವಾಪಸ್ ತರ್ತಾ ಇಲ್ಲ ಸರ್. ಹೌದು, ಇದೇ ಆಗ್ತಾರ ಬದಲಾವಣೆ. ಹೌದೌದು, ತರಕ್ ಆಗ್ತಾ ಇಲ್ಲ. ಹೌದು. ಈ ಶಿಕ್ಷಣದಿಂದ ಈ ಯಾವುದು ಬದುಕಟ್ಟಿಗೆನಕ್ಕೂ ಕೂಡ ತುಂಬಾ ಕಷ್ಟ ಆಗ್ತೈತಿ ನಮ್ಮ ಹಳ್ಳಿ ಮಕ್ಕಳು. ಹೌದೌದು. ಇದಕ್ಕೆ ಈ ರೀತಿ ಒಂದು ಅವಕಾಶ ಕೊಟ್ರೆ, ಒಂದು ಇದು ಯಾವುದು ಅಗ್ರಿ ಇಂಡಸ್ಟ್ರಿ ಅಂತಂದೇಳಿ ಕನ್ಸಿಡರ್ ಮಾಡಿಬಿಟ್ಟು ಒಂದು ದೊಡ್ಡ ಮಟ್ಟದ ಒಂದು ಅನುಕೂಲನ ಹಳ್ಳಿಗಳಿಗೆ ತುಂಬಲಿಕ್ಕೆ ಅವಕಾಶ ಇದೆಯೋ ಇಲ್ಲೋ ಸರ್ಕಾರಗಳು? ಅಲ್ಲ, ಸರ್ಕಾರ ಅವಕಾಶ ಇದೆ. ಅಗ್ರಿಕಲ್ಚರ್ನ ನಾವು ಇಂಡಸ್ಟ್ರಿ ಮಾಡ್ದಂಗೆ ಮಾಡ್ಬೋದು. ಆಕ್ಚುಲಿ ಇಟ್ ಇಸ್ ಎನ್ ಇಂಡಸ್ಟ್ರಿ ಆಲ್ಸೋ. ಅಗ್ರಿಕಲ್ಚರ್ ದೋ ಇಟ್ ಇಸ್ ದಿಸ್ ಒನ್. ಏನು ಈಗ ನೋಡಿ, ನೀವು ಕಾಫಿ ತಗೊಳ್ಳಿ, ರಬ್ಬರ್ ತಗೊಳ್ಳಿ, ಟೀ ತಗೊಳ್ಳಿ, ಅರೆಕನಟ್ ತಗೊಳ್ಳಿ, ಕೋಕೋನಟ್ ತಗೊಳ್ಳಿ, ಆರ್ಚರ್ಡ್ ತಗೊಳ್ಳಿ, ಇವೆಲ್ಲ ಒಂದು ಕ್ಯಾಶ್ಯೂ ತಗೊಳ್ಳಿ, ಇವೆಲ್ಲ ಇಂಡಸ್ಟ್ರಿ ಇದೆ. ನೇಮ್ ಏನಾಗುತ್ತೆ ಅಂತಂದರೆ, ನಿಮಗೆ ಇಂಡಸ್ಟ್ರಿ ಅಂತ ಕ್ಲಾಸಿಫೈ ಮಾಡಿದ ತಕ್ಷಣ ಕೆಲವು ಗೌರ್ಮೆಂಟಿಂದ ಬೆನಿಫಿಟ್ ಬರೋದಿಲ್ಲ. ಇದನ್ನ ಬದಲಾವಣೆ ತಂದು ಅಗ್ರಿಕಲ್ಚರ್ ಇಂಡಸ್ಟ್ರಿ ಮಾಡಿದಾಗ ಅದಕ್ಕೆ ಸಪರೇಟ್ ಅಂತ ಮಾಡಬೇಕು. ಅದು ಅಗ್ರಿಕಲ್ಚರ್ ಇಂಡಸ್ಟ್ರಿ ಅಂತ ಮಾಡಬೇಕು, ಖಾಲಿ ಇಂಡಸ್ಟ್ರಿ ಅಂತ ಮಾಡಬೇಕು. ಅಗ್ರಿಕಲ್ಚರ್ ಇಂಡಸ್ಟ್ರಿ, ಅಗ್ರಿ ಇಂಡಸ್ಟ್ರಿ ಅಂತ ನಾವು ಆಗ್ತಕ್ಕಂಥ ಬಟ್ಟೆ, ನಾವು ಇದನ್ನ ಕಟ್ಟಿರ್ತಕ್ಕಂಥ ವಾಚು, ಈ ಪೇಪರ್ ಇರ್ಬೋದು, ನಾವು ಹಾಕಿರ್ತಕ್ಕಂಥ ಬಂಗಾರ, ನಾವು ಹಾಕಿರ್ತಕ್ಕಂಥ ಎಲ್ಲದೂ ಕೂಡ ಮಣ್ಣಿಂದ ಬರುತ್ತಾನೆ. ಅದು ಕರೆಕ್ಟ್. ಅಗ್ರೋ ಇಂಡಸ್ಟ್ರಿ ಅಂತ ಮಾಡಬೇಕು. ಇದನ್ನ ಎಂಕರೇಜ್ ಮಾಡಕ್ಕೆ ಏನಾಗಿದೆ, ಆಗ ಸಾಧ್ಯತೆ ಇದೆಯಲ್ಲ? ಸಾಧ್ಯತೆ ಇದೆ, ಡೆಫಿನೆಟ್ ಇದೆ. ಹೌದಾ? ಹೌದೌದು. ಇದನ್ನ ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾ, ಇದು ಎಲ್ಲ ಇನ್ನು ಏನಾಗುತ್ತೆ ಅಂತಂದ್ರೆ, ಇದನ್ನೆಲ್ಲ ಜನಗಳಿಗೆ ಇದು ಮಾಡಬೇಕು ಅಂತಂದ್ರೆ ಗೌರ್ಮೆಂಟ್ನಿಂದ ಅದು ಕೆಮಿಕಲ್ ಫರ್ಟಿಲೈಸರ್ ಅಷ್ಟು ಸಬ್ಸಿಡಿ ಕೊಡೋದು. ಇದಕ್ಕೇನಾಗುತ್ತೆ, ಇದನ್ನು ಮಾಡಕ್ಕೆ ಸುಮಾರು 2 ಲಕ್ಷ ಕೋಟಿ ಸಬ್ಸಿಡಿ ವರ್ಷ. ಇದಕ್ಕೆ ಯಾಕೆ ಕೊಡಬಾರ್ದು? ಮಣ್ಣಿನ ಒಂದು ಆರೋಗ್ಯ ಕಾಪಾಡುವಂತ ಜೈವಿಕ ಗೊಬ್ಬರಗಳಿಗೆ ಯಾಕೆ ಸಬ್ಸಿಡಿ ಕೊಡಬಾರ್ದು? ಸಬ್ಸಿಡಿ ಕೊಟ್ಟಾಗ ಏನಾಗುತ್ತೆ, ರೈತರು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡೇ ಬಿಡ್ತಾರೆ. ಅದು ಒಂದು ಏನು ಗೊತ್ತಾ, ಫೈನಾನ್ಸ್ ಅಂತ ಬಂದಾಗ ಏನಾಗುತ್ತೆ ಅಂತಂದ್ರೆ ಜನ ಎಲ್ಲರಿಗೂ ಬೇಗ ಅರ್ಥ ಆಗುತ್ತೆ. ಫಸ್ಟ್ ಇನಿಷಿಯಲ್ ಇಯರ್ಸ್ನಾಗ ಅವ್ರನ್ನ ಟ್ರೈನ್ ಅಪ್ ಮಾಡಕ್ಕಂಥದ್ದಾಗ ಇನ್ವೆಸ್ಟ್ಮೆಂಟ್, ನಾವು ಇದನ್ನು ಇನ್ವೆಸ್ಟ್ಮೆಂಟ್ ಅಂತ ತಿಳಿಬೇಕಂತ, ಅದನ್ನು ವೇಸ್ಟ್ ಅಂತ ತಿಳಿಬಾರ್ದು, ಅದನ್ನು ಎಕ್ಸ್ಪೆಂಡಿಚರ್ ಅಂತ ತಿಳಿಬಾರ್ದು. ರೈತರಿಗೆ ಇದು ಒಂದು ಇನ್ವೆಸ್ಟ್ಮೆಂಟ್ ಅಂತ. ಯಾಕೆಂದರೆ ರೈತರಾಯಿತು, ಜನಗಳಾಯಿತು, ನಮ್ಮೆಲ್ಲ ಆರೋಗ್ಯ, ರೈತರು ಬೆಳೆಯುವ ಬೆಳೆ ಮೇಲೆ ನಮ್ಮ ಆರೋಗ್ಯ ಡಿಪೆಂಡ್ ಆಗೋದ್ರಿಂದ ಇದನ್ನು ನಾವು ಪ್ರೈಮರಿ ಇದಕ್ಕೆ ಇನ್ವೆಸ್ಟ್ ಮಾಡಬೇಕು ಸರ್. ಇವತ್ತು ನಾವು ತಿಂತಕ್ಕಂಥ ಏನಾಗಿದೆ ಅಂದರೆ, ಊಟ ಔಷಧಿ ಆಹಾರ ಆಗಿದೆ. ಹೌದು. ಆಹಾರ ಔಷಧಿ ಆಗ್ಬೇಕೋ ಬೇಡವೋ? ಆಹಾರನೇ ನಾವು ಬೆಳೆಯೋ ಆಹಾರನೇ ಔಷಧಿ ಆಗ್ಬೇಕು. ಇವತ್ತು ಔಷಧಿನೇ ಆಹಾರ ಆಗಿದೆ. ಹೌದು, ಅದು ಔಷಧಿನೇ ಆಹಾರ ಆಗಿದೆ. ಈಗ ನಾವೇನ್ ಮಾಡಬೇಕಂದ್ರೆ, ನಮ್ಮ ಆಹಾರ ಔಷಧಿಯಾಗಿ ಪರಿಣಾಮ ಆಗಬೇಕು. ಔಷಧಿ ಇಲ್ದಲೇ ನಾವು ಬದುಕಬೇಕು. ಔಷಧಿ ಬೇಕಿಲ್ಲ ಅಂತ ಹೇಳೋದಿಲ್ಲ, ಅದು ಮಿನಿಮಮ್ ಅಂಡ್ ಲಿಮಿಟೆಡ್. ಸರ್, ಒಂದು 40-50 ವರ್ಷದ ಹಿಂದೆ ಹೋದ್ರೆ ಈ ಮಟ್ಟಕ್ಕೆ ನಾವು ಮೆಡಿಸಿನ್ ಬಳಸ್ತಿದ್ದಿಲ್ಲ. ಇಲ್ಲ, ಬಳಸ್ತಾ ಇಲ್ಲ. ಇಷ್ಟಕ್ಕೊಂದು ಜನ BP, ಡಯಾಬಿಟಿಸ್ ಇರಲಿಲ್ಲ, ಶುಗರ್ ಇರಲಿಲ್ಲ. ಕಾರಣ ಸಾಯಿಲ್ ಹೆಲ್ತ್. ಇದಕ್ಕೆ ಹೌದು, ಇದಕ್ಕೆ ಕಾರಣ ನಮ್ಮ ಮಣ್ಣಿನ ಆರೋಗ್ಯ ನಾವು ಹಾಳು ಮಾಡಿದೀವಿ, ಬೆಳೆ ಹಾಳಾಗಿದ್ದಾವೆ, ಎಲ್ಲ ಪೊಲ್ಯೂಟೆಡ್ ಕ್ರಾಪ್, ಪೊಲ್ಯೂಟೆಡ್ ನಾವೇನಾಗುತ್ತೆ ಅಂತಂದ್ರೆ ಫುಡ್ ಬರೋದು ಫುಡ್. ಹೌದು, ಅಡಲ್ಟ್ರೇಟೆಡ್ ಫುಡ್. ಹೌದಾ ಸರ್? ಹೌದೌದು ಸರ್. ಒಂದು ಉದ್ಯಮ ಬೆಳೆಯೋದಲ್ಲ ಸರ್. ಹೌದು. ಮಣ್ಣಿನ ಆರೋಗ್ಯ ಚೆನ್ನಾಗಾದ್ರೆ ದೇಶದ ಆರೋಗ್ಯನೂ ಚೆನ್ನಾಗತ್ತೆ. ಮಣ್ಣಿನ ಆರೋಗ್ಯ ಚೆನ್ನಾಗಿದೆ, ಜನಗಳ ಆರೋಗ್ಯ ಚೆನ್ನಾಗುತ್ತೆ. ಜನಗಳ ಆರೋಗ್ಯ ಚೆನ್ನಾಗಿದೆ, ದೇಶದ ಆರೋಗ್ಯ ಚೆನ್ನಾಗಿ ಆಟೋಮೆಟಿಕ್ ಆಗುತ್ತೆ, ಮತ್ತೆ ಅಭಿವೃದ್ಧಿನೂ ಆಗುತ್ತೆ. ಆಕ್ಚುಲಿ GDPನೂ ಚೆನ್ನಾಗತ್ತೆ. ಡೆವಲಪ್ಮೆಂಟ್ ವಿತ್ ಹೆಲ್ತ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ಸರ್, ಸಾಕಷ್ಟು ವಿಚಾರ ಚರ್ಚೆ ಮಾಡಿದ್ವಿ ಸಕಾರಾತ್ಮಕವಾಗಿ. ಮುಂದಿನ ದಿನಗಳಲ್ಲಿ ನೋಡೋಣ ಸರ್, ಪ್ರಯತ್ನ ನಮ್ಮ ಕೈಯಿಂದ ಏನಾಗುತ್ತೆ ಅದು ಮಾಡಿದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೀವು ತುಂಬಾ ಸಾಹಸ ಮಾಡ್ತಾ ಇದ್ದೀರಿ, ಹಳ್ಳಿಗೆ ಬಂದು ಜನಗಳ ನೀವು ಮಾಡ್ತಾ ಇದ್ದೀರಿ. ನಿಮ್ಮಂಗೆ ಭಾಳ ಜನ ಬರಬೇಕು.
ನಿಮ್ಮಂಥರ ಜೊತೆಗೆ ಜನಗಳು ಕೈಗೂಡಿಸಿದ ಮಾತ್ರ, ಭಾಳ ಜನಗಳು ಕೈಗೂಡಿಸಿದ ಮಾತ್ರ ಇದೊಂದು ಶಕ್ತಿಯಾಗಿ ಪರಿಣಾಮ ಆಗುತ್ತೆ. ಪ್ರಯತ್ನ ಪಡೋದು ಸರ್, ಅದೇ ಪ್ರಯತ್ನ ಪಡೋದು, ನಮ್ಮ ಕೆಲಸ ಮಾಡ್ತಿದ್ದೀವಿ ಸರ್. ಫಲ ಅದೇ ದೇವರಿಗೆ ಬಿಟ್ಟಿದ್ದು ಅಂತಕ್ಕಂಥದ್ದು ನಮ್ಮ ವಿಚಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ. ನಮಸ್ಕಾರ ಸರ್. ನಿಮಗೂ ಮತ್ತು ನಿಮ್ಮ ಮಹಾದೇವಪ್ಪ, ನಿಮ್ಮ ವಿಜಯಕುಮಾರ್ ನಿಮ್ಮ ಟೀಮ್ನವರಿಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದಾವಣಗೆರೆ ಜಿಲ್ಲೆಯಿಂದ 99722699 ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು. ವಿಜಯ ನಿನ್ನೊಂದು ಬೆಳಗ್ಗೆ 9945774346. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಕ್ಲೋಸ್ ಮಾಡಿ. ನಮಸ್ಕಾರ.